ಕಾನ್ಸ್ಟೇಬಲ್ಸ್ ಹೊಡಿರಿ. ಸರ್ 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 ಬೇಡ ಸರ್ ಪ್ಲೀಸ್ ಸರ್ ಅಯ್ಯೋ ಸರ್ ಸರ್ ಹೇಳಿದ್ವಲ್ಲ ಸರ್ 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 ದಯವಿಟ್ಟು ಸರ್ ಸರ್ ಸತ್ಯ ಹೇಳಿದ್ವಲ್ಲ ಸರ್ ಸರ್ ಅಯ್ಯೋ ಸರ್ ಸರ್ ನಿಜ ಹೇಳಿದ್ವಲ್ಲ ಸರ್ ಇನ್ನು ಯಾಕೆ ಹೊಡಿತಿದ್ದೀರಾ? ನಿಜ ಹೇಳಿದ್ರೆ ಬಿಟ್ಬಿಡ್ಬೇಕು, ಆದ್ರೆ ನೀವೇನ್ ಸರ್ ನಾಯಿಗೆ ಹೊಡೆದಂಗೆ ಹೊಡಿತಿದ್ದೀರಾ? ನಿಜ ಹೇಳದೆ ಹೋಗಿದ್ರೆ ಬಿಟ್ಬಿಡ್ತಾ ಇದ್ದೆ. ನಿಜ ಹೇಳಿದ್ರಿ ಅಂತಾನೆ ಚರ್ಮ ಸುಲಿತಾ ಇರೋದು. ಇದ್ಯಾವ ಫಿಟ್ಟಿಂಗ್ ಸರ್? ಪ್ರಿಯಾಂಕಾ ಫಿಟ್ಟಿಂಗ್ ಕಂಡ್ರೋ. ಮಾರಲಿ. ಅಯ್ಯೋ ಸರ್ ಸರ್ ನನ್ ಬಗ್ಗೆ ಪೊಲೀಸ್ರ ಹತ್ರ ನಿಜಾನ್ ಬಾಯ್ ಬಿಡ್ತಿರೋ ಇಲ್ವೋ ಅಂತ ಚಿಕ್ಕ ಟೆಸ್ಟ್ ಕಂಡ್ರೋ. ಫೇಲ್ ಆದ್ರಲ್ಲೋ ವೇಸ್ಟ್ ಬಾಡಿಗಳ. ಸರ್, ಇವ್ರ ಬಗ್ಗೆ ಯಾರೇನಾದ್ರೂ ವಿಚಾರಿಸಿದ್ರೆ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಮೇಡಮ್, ಯು ಡೋಂಟ್ ವರಿ. ಹಾಯ್ ಆದ್ಯ. ಈಗ ಹಾಯ್ ರಾಜಿ. ಯಾವಾಗ ಬಂದಿದ್ದು? ನಿನ್ ಜೊತೆನೆ ತಾನೆ ಬಂದಿದ್ದು. ನಿನ್ನಲ್ಲ. ಓ, ನಮ್ಮನೆ ಕೇಳ್ತಿರೋದು. ಬೆಳಗ್ಗೆ ಬಂದ್ವಿ. ಇಲ್ಲಿಗೆ ಯಾಕೆ ಬಂದೆ? ಅದಾ ಏನೂ ಇಲ್ಲ, ಹೋಲಿ ಬರ್ತಿತ್ತಲ್ಲ, ಅಡಿಗೆ ಏನ್ ಮಾಡ್ಲಿ ಅಂತ ಕೇಳೋಣ ಅಂತ. ಆಹಾ, ಅದಕ್ಕೋಸ್ಕರ ಬಂದ್ಯಾ? ಸೂಪರ್. ಅದಕ್ಕಲ್ಲ. ಮತ್ತೆ ಹೇಳು, ನಿನಗೆ ಗೊತ್ತಿಲ್ವಾ? ನನಗೆ ನೀನ್ ಹೇಳ್ದೆ ಹೋದ್ರೆ ನಂಗೆ ಹೇಗೆ ಗೊತ್ತಾಗತ್ತೆ? ತಿಳ್ಕೋಬೇಕು. ಅದೇ ಕೆಲ್ಸನ ನಂಗೆ. ದೊಡ್ಡಪ್ಪ ಬಂದಿದ್ರು, ಅವ್ರನ್ನ ಹೋಗಕ್ ಬಿಡದೆ ತಡಿಬೋದಿತ್ತಲ್ವಾ? ನಾನಾ? ನಮ್ ತಾತನ ಆಸ್ತಿ ಅಂತ ಕುಣಿತಾ ಇದೆಯಲ್ಲ. ಆಗ ನಮ್ಮಪ್ಪ ಹೋಗ್ತಿರುವಾಗ ಯಾಕೆ ತಡಿಲಿಲ್ಲ ನೀನು? ಅವ್ರಿಬ್ರ ನಡುವೆ ಅಷ್ಟೊಂದೆಲ್ಲ ನಡೀತಿದ್ರೆ ನೀನೇನು ಮಾಡ್ಲೇ ಇಲ್ವಾ? ಮಾಡಿದ್ದೆಲ್ಲ ನೀನು, ಈಗ ಅನ್ನೋದ್ ಮಾತ್ರ ನನ್ನನ್ನ. ಅವತ್ತು ನಾನ್ ಹಾಗೆ ಹೇಳಿದ ಕಾರಣ ದೊಡ್ಡಪ್ಪ ದೊಡ್ಡಮ್ಮ ಬೇರೆ ಆಗ್ಬಾರ್ದು ಅಂತಾನೆ. ಏನ್ ಸೇನು? ಹೌದು ಹೌದು. ಏನ್ ಹೌದು? ಮದ್ವೆ ಆದಾಗಿಂದ ನನ್ ಗಂಡನ್ ಜೊತೆ ಸಂತೋಷವಾಗಿ ಸಂಸಾರನೂ ಮಾಡಕ್ಕಾಗ್ದೆ ನಿಮ್ ಜೊತೆ ಅಳ್ತಾನೆ ಇದೀನಲ್ಲ, ಅದ್ ಸಾಲ್ದಾ? ಕಟ್ಕೊಂಡಿರೋನು ನಿನಗ್ ಮಾತ್ರನೇ ಅಲ್ಲ, ನನಗೂ ಇದಾನೆ ಒಬ್ಬ ಸನ್ಯಾಸಿ. ನಾನು ಸನ್ಯಾಸಿನ? ಸನ್ಯಾಸಿ ಬ್ರೋ? ಏನು ಬ್ರೋ ಪಾಪ. ಏನು ಏನು? ರಾಜು, ಅಮ್ಮ ಊಟ ಮಾಡುವಂತೆ ಬಾಪ್ಪ. ಬೇಡಮ್ಮ, ಯಾವ ತಪ್ಪು ಮಾಡದಿರೋ ಜಾನಕಿನ ಎಷ್ಟು ಮಾತನ್ಬಿಟ್ನಮ್ಮ. ಆ ಮಾತುಗಳಿಂದ ಆದ ನೋವನ್ನ ಆ ಜಾನಕಿ ಎಷ್ಟು ದಿನದಿಂದ ಅನುಭವಿಸ್ತಾ ಇದ್ದಾಳೋ ಏನೋ. ಇಷ್ಟು ದಿನ ಅವಳ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಳ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಮ್ಮ.
ಕ್ಷಣದಲ್ಲಿ ಅಳೋ ಹಾಗೆ ಮಾಡಿರೋ ನಾನು ಅದನ್ನೆಲ್ಲ ಮರ್ತು ಹೋಗಿ ಊಟ ಮಾಡಿ ಹೊಟ್ಟೆನ ಹೇಗಮ್ಮ ತುಂಬಿಸ್ಕೊಳ್ಳಿ? ಬೇಡಮ್ಮ. ನೀನ್ ಅಷ್ಟೊಂದು ನೋವು ಪಡೋಂತ ಅವಶ್ಯಕತೆ ಇಲ್ಲ. ಪಾರ್ವತಿ ವಿಷಯದಲ್ಲಿ ಆ ಜಾನಕಿ ತಪ್ಪು ಮಾಡದೇ ಇರ್ಬೋದು, ನಾವು ಅಪಾರ್ಥ ಮಾಡ್ಕೊಂಡಿರ್ಬೋದು. ಆದ್ರೆ ಬೇರೆ ವಿಷಯದಲ್ಲಿ ಜಾನಕಿನ ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ತುಂಬಾ ಮಾಡಿದಾಳೆ. ಅಮ್ಮ, ಹೌದು ರಾಜು, ನೀನಿಷ್ಟೆಲ್ಲ ಪಶ್ಚಾತ್ತಾಪ ಪಡ್ತಾ ನೋವು ಪಡ್ತಾ ಅವಳ ಬಗ್ಗೆ ಅಷ್ಟೆಲ್ಲ ಯೋಚಿಸ್ತಿದ್ಯಾ. ಆದ್ರೆ ನಿನ್ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದಾಳ ಅವಳು? ಇಲ್ಲ, ಯಾವತ್ತೂ ಯೋಚಿಸಿಲ್ಲ, ಮುಂದಕ್ಕೂ ಯೋಚಿಸಲ್ಲ. ತಾಳಿ ಕಟ್ಟಿರೋ ನಿನಗಿಂತ ಜೊತೆಲಿ ಹುಟ್ಟಿರೋ ತಂಗಿನೇ ಹೆಚ್ಚು ಅನ್ನೋ ರೀತಿ ನಡ್ಕೊಂಡ್ಲು. ಹಾಗೆ ಮಾಡಿನೇ ಅಲ್ವಾ ಆವತ್ತು ಅಮೆರಿಕಾ ಕೂಡ ಹೋಗಿದ್ದು. ಆ ತಂಗಿ ಮಗಳನ್ನ ಇಲ್ಲಿ ಕರ್ಕೊಂಡ್ ಬಂದು ನಮ್ ತಲೆ ಮೇಲೆ ಕೂರ್ಸಿದ್ಲು. ಆಮೇಲೆ ಅವಳಿಂದಾಗಿ ನಮ್ಮನೇಲಿ ಏನೇನೆಲ್ಲ ನಡೀತು ಅಂತ ನಿನಗೆ ಗೊತ್ತಲ್ವಾ ಅಣ್ಣ? ತಂಗಿ ಮಗಳಿಗೆ ಕೊಡೋ ಅಂತ ಬೆಲೆ ಕಟ್ಕೊಂಡಿರೋ ಗಂಡನಿಗೆ ಕೊಡಲ್ಲ. ತಂಗಿ ಕೊಟ್ಟಿರೋ ಮಾತಿಗೋಸ್ಕರ ಆ ಆದ್ಯನ್ ಜೊತೆನೇ ಇರ್ತೀನಿ ಅಂತಾಳೆ.